Welcome, my dear students. Now we are reading IS 456. We are into the 16th criteria, acceptance criteria, compressive strength. Compressive strength alli concrete shall be deemed to comply with strength requirement when both of the following conditions are met. ಒಂದೇನಂತ the mean strength determined for any group of 4 consecutive test results complies with the appropriate limits of column number 2 of table number 11, and any individual test results compiling with the appropriate column number 3. ನೋಡೋಣ ಟೇಬಲ್ ನಂಬರ್ 11 ಓದ್ತೀವಲ್ಲ ಅವು ನಿಮ್ಗೆ ಅರ್ಥ ಆಗುತ್ತೆ. ಅದು ಟಾಲರೆನ್ಸ್. ಇದೇನಿದು ಅಕ್ಸೆಪ್ಟೆನ್ಸ್ ಅಂದ್ರೆ ಏನು ಗೊತ್ತಾ, ಸ್ವಲ್ಪ ಮೇಲೆ ಕೆಳಗೆ ಆತಂದ್ರೆ ಅಕ್ಸೆಪ್ಟ್ ಮಾಡ್ರಿ ಅಂತ ಹೇಳ್ತಾರಲ್ಲ ಅದು. ಫ್ಲೆಕ್ಚರಲ್ ಸ್ಟ್ರೆಂತ್ ಗೆ ಏನು ಹೇಳಿದಾರ, ಫ್ಲೆಕ್ಚರಲ್ ಸ್ಟ್ರೆಂತ್ ಒಳಗಡೆ ಹೇಳಿದಾರ ದ ಮೀನ್ ಸ್ಟ್ರೆಂತ್ ಡಿಟರ್ಮೈನ್ಡ್ ಫಾರ್ ಎನಿ ಗ್ರೂಪ್ ಆಫ್ 4 consecutive test results exceeds the specified characteristic strength of at least 0.3 Newton per mm square, and the strength determined for at least a test not less than the specified characteristic strength of 0.3. ಓಕೆ, ಅದು ನೆನ್ಪಿಟ್ಕೊಳ್ರಿ. ಇದೇನು ಭಾಳ ಸತಿ ಏನು ಕೇಳಿಲ್ಲ, ಬಟ್ ಇರಲಿ. ಕ್ವಾಂಟಿಟಿ ಆಫ್ ಕಾಂಕ್ರೀಟ್ ರೆಪ್ರೆಸೆಂಟೆಡ್ ಬೈ ದ ಸ್ಟ್ರೆಂತ್ ಟೆಸ್ಟ್ ರಿಸಲ್ಟ್ಸ್ ಒಂದು ಸ್ವಲ್ಪ ಓದ್ಕೊಳ್ರಿ. ಇಲ್ಲೇ ಮುಗಿಸ್ಬಿಡೋಣ ಇದನ್ನ. 17th ಏನದು ಇನ್ಸ್ಪೆಕ್ಷನ್ ಅಂಡ್ ಟೆಸ್ಟಿಂಗ್ ಆಫ್ ಸ್ಟ್ರಕ್ಚರ್. ಓಕೆ, ಸ್ಟ್ರಕ್ಚರ್ಸ್ ಹೋಗಿ ನೋಡ್ಕೊಂಡು ಬರ್ಬೇಕು, ಟೆಸ್ಟ್ ಮಾಡಬೇಕು, ಕೋರ್ ತೊಗೊಂಡ್ಬರ್ಬೇಕು. ಸ್ವಲ್ಪ ಓದ್ಕೊಡ್ರಿ ಇದನ್ನ. ಇದು ನೋಡಿದ್ನ ಟೇಬಲ್ ನಂಬರ್ 11 ಭಾಳ ಇಂಪಾರ್ಟೆಂಟ್ ಐತಿ. ಕ್ಯಾರೆಕ್ಟರಿಸ್ಟಿಕ್ ಕಾಂಪ್ರೆಸಿವ್ ಸ್ಟ್ರೆಂತ್ ಕಂಪ್ಲೈನ್ಸ್ ರಿಕ್ವೈರ್ಮೆಂಟ್ ಸ್ಪೆಸಿಫೈಡ್ ಗ್ರೇಡ್ M15 ಬೇರೆ, M20 ಅಂಡ್ ಅಬೋಕ್ ಬೇರೆ. ಮೀನ್ ಆಫ್ ದ ಗ್ರೂಪ್ ಆಫ್ 4 non-overlapping consecutive test results. 4 ಟೆಸ್ಟ್ ರಿಸಲ್ಟ್ಸ್ ಅನ್ನು ತಗೊಂಡು 4 ಟೆಸ್ಟ್ ರಿಸಲ್ಟ್ಸ್ ಯೋಚನೆ ಮಾಡಿ. FCK ಅಂದ್ರೆ M20 ಅಂತಿತ್ತಂದ್ರೆ 20 is FCK plus 0.825 into established standard deviation rounded off to nearest 0.5 Newton per mm square. ನೀನೇ ಏನಾದ್ರೂ ನಿನ್ನ ಫೀಲ್ಡ್ ಒಳಗಡೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡು ಹಿಡ್ಕೊಂಡಿದ್ದಿ ಅಂದ್ರೆ ಹೆಂಗ ಪ್ರೀವಿಯಸ್ ವಿಡಿಯೋದೊಳಗೆ ಹೇಳಿ 30 ಸ್ಯಾಂಪಲ್ಸ್ ಮಿನಿಮಮ್ 30 ಸ್ಯಾಂಪಲ್ಸ್ ತಗೊಂಡು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡ್ಕೊಂಡಿದ್ದೆ ಅಂದ್ರೆ ಆ ಬಂದಿದ್ದ ವ್ಯಾಲ್ಯೂ ನೀವು ಸಬ್ಸ್ಟಿಟ್ಯೂಟ್ ಮಾಡು, FCK ಅದ್ರ ಜೊತೆಗೆ ಬರೀ, ಅದ್ರದ್ದು ವ್ಯಾಲ್ಯೂ ಏನು ಬಂದೈತಲ್ಲ ಅದು ಜಾಸ್ತಿ ಇರಬೇಕು. ಇದ್ರ ವ್ಯಾಲ್ಯೂ ಕಡಿಮೆ ಇರಬೇಕು, ನಿನ್ ಬಂದ ವ್ಯಾಲ್ಯೂ ಜಾಸ್ತಿ ಇರಬೇಕು. ಅಥವಾ FCK plus 3 Newton per mm square which ever is greater. ಇವೆರಡು ಒಳಗಡೆ ಯಾವ್ದು ಜಾಸ್ತಿ ಅದಲ್ಲ ಅದನ್ನ ನೀನು ಕನ್ಸಿಡರ್ ಮಾಡು. ಅದನ್ನ ಏನಂತಾರೆ, ಅದಕ್ಕೆ ಮೀನ್ ಆಫ್ ಗ್ರೂಪ್ ಆಫ್ 4 consecutive ಟೆಸ್ಟ್ ರಿಸಲ್ಟ್ಸ್. M20 ಅಬೋ ಇತ್ತು ಅಂತಂದ್ರೆ 0.825 ಎಸ್ಟಾಬ್ಲಿಷ್ಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಟ್ ಟಾಲರೆನ್ಸ್ 0.5 Newton per mm square. ಅಥವಾ 4 ತಗೋ, ಇಲ್ಲಿ 3 ತಗೊಂಡಿದ್ದ, ಇಲ್ಲಿ 4 ತಗೊಂಡು, ವಿಚ್ ಎವರ್ ಇಸ್ ಗ್ರೇಟರ್. ಇಂಡಿವಿಜುವಲ್ ಟೆಸ್ಟ್ ರಿಸಲ್ಟ್ಸ್ ಬಗ್ಗೆ ನೋಡ್ಬೇಕಿತ್ತಂದ್ರೆ FCK 10⁻³ 10⁻⁴. ಇದೇನು ಡೋಂಟ್ ನೋ, ಲೀವ್ ಇಟ್. ಓಕೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ 30 ಸ್ಯಾಂಪಲ್ಸ್ ತಗೋಬೇಕಂತ ಹೇಳ್ಯಾರ, ಅದನ್ನ ಆಲ್ರೆಡಿ ನಾವು ನೋಡಿದ್ವಿ. The structure should be subjected to a load equal to full load structure plus 1.25 times the imposed 24 hours. Okay. Non-destructive tests NDT ಟೆಸ್ಟ್ ಗಳನ್ನು ಕೂಡ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಈಗ ಒಂದು ಸ್ವಲ್ಪ ಸಿಲೆಬಸ್ ನೋಡೋಣ, ನಾವು ಓದಿದ್ದು ಯೂಸ್ ಆಗ್ತದೋ ಇಲ್ಲೋ ಅಂತೇಳಿ. ಬಾ, ಏನೇನು ಓದಿದ್ವಿ ಅಂತ ನೋಡೋಣ ಅನ್ಸುತ್ತೆ. ಕಾಂಕ್ರೀಟ್ ಮೇಕಿಂಗ್ ಮಟೀರಿಯಲ್ಸ್ ಓದಿದ್ವಿ. ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸಿಮೆಂಟ್ ಓದಿಲ್ಲ, ಇಲ್ಲಿ ಓದಿಲ್ಲ. ಒಂದು ಸ್ವಲ್ಪ ಬೇರೆ ಕಡೆ ಒಂದು ಸ್ವಲ್ಪ ನೋಡ್ರಿ, ಒಂದು ಸ್ವಲ್ಪ ಓದ್ಕೊಡ್ರಿ. ಟೈಪ್ ಆಫ್ ಸಿಮೆಂಟ್ ಓದಿದ್ವಿ, IS ಕೋಡ್ನವ್ರು ಸಪೋರ್ಟ್ ಮಾಡಿದ್ದು. ಅಗ್ರಿಗೇಟ್ಸ್ ಹೆಂಗಿರ್ಬೇಕು ನೋಡಿದ್ವಿ. ಪ್ರಾಪರ್ಟೀಸ್ ಅಂಡ್ ಟೆಸ್ಟಿಂಗ್ ನೋಡಿದ್ವಿ. ವಾಟರ್ ಬಗ್ಗೆ ನೋಡಿದ್ವಿ, ಅಡ್ಮಿಕ್ಸ್ಚರ್ ನೋಡಿದ್ವಿ, ಫ್ರೆಶ್ ಕಾಂಕ್ರೀಟ್ ನೋಡಿದ್ವಿ, ವರ್ಕ್ಯಾಬಿಲಿಟಿ ದೊಡ್ಡ ಟೇಬಲ್ ನೋಡಿದ್ವಿ, ಕಾಂಪ್ಯಾಕ್ಷನ್ ಕ್ಯೂರಿಂಗ್ ನೋಡಿದ್ವಿ, ಸ್ಟ್ರೆಂತ್ ಆಫ್ ಕಾಂಕ್ರೀಟ್ ಬಗ್ಗೆ ನೋಡಿದ್ವಿ, ಎಲಾಸ್ಟಿಸಿಟಿ, ಶ್ರಿಂಕೇಜ್, ಕ್ರೀಪ್. ಇದು IS ಕೋಡ್ ಒಳಗಡೆ ಇನ್ನು ಮುಂದೆ ಬರ್ತಾವ, ಇವು 3 ಆಮೇಲೆ ಬರ್ತಾವ. ಓಕೆ, ಡ್ಯೂರಬಿಲಿಟಿ ಆಫ್ ಕಾಂಕ್ರೀಟ್ ಚಂದ ಸ್ಟಡಿ ಮಾಡಿದ್ವಿ. ಟೆಸ್ಟಿಂಗ್ ಆಫ್ ಹಾರ್ಡನ್ಡ್ ಕಾಂಕ್ರೀಟ್, NDT ಟೆಸ್ಟ್, ಕೋರ್ ಟೆಸ್ಟ್ ಅಂತಿತ್ತಲ್ಲ ಲಾಸ್ಟಿಗೆ, ಅದನ್ನ ನೋಡಿದ್ವಿ. ಡಿಸ್ಟ್ರಕ್ಟಿವ್ ಅಂಡ್ ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟಿಂಗ್ ಮೆಥಡ್ಸ್ ಅದಾವ. ಇದೊಂದು ಸ್ವಲ್ಪ ಜನರಲ್ ಸ್ಟಡೀಸ್ ಅಂತ ಹೇಳ್ಬೋದು, ಬರೀ IS ಕೋಡ್ ಮೇಲೆ ರಿಸ್ಟ್ರಿಕ್ಟ್ ಆಗಬೇಡ್ರಿ, ಸ್ವಲ್ಪ ಜನರಲ್ ಸ್ಟಡೀಸ್ ಮೇಲೆ ಒಂದು ಸ್ವಲ್ಪ ಸ್ಟಡಿ ಮಾಡಿ. ಕಾಂಕ್ರೀಟ್ ಮಿಕ್ಸ್ ಡಿಸೈನ್ ನೋಡಿದ್ವಿ. ಕ್ವಾಲಿಟಿ ಹೆಂಗೆ ಕಂಟ್ರೋಲ್ ಮಾಡೋಕೆ ಅದು ನೋಡಿದ್ವಿ. ಅಕ್ಸೆಪ್ಟೆನ್ಸ್ ಕ್ರೈಟೀರಿಯಾ ನೋಡಿದ್ವಿ. ಸ್ಪೇಷಿಯಲ್ ಕಾಂಕ್ರೀಟ್ಸ್ ನೋಡಿದ್ವಿ. ಕಾಂಕ್ರೀಟ್ ಕೆಮಿಕಲ್ಸ್ಗಳನ್ನ ಕೂಡ ನೋಡಿದ್ವಿ. ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸ್ಗಳನ್ನ ಕಾಂಕ್ರೀಟ್ ಟೆಕ್ನಾಲಜಿದು ಮುಗಿಸಿದ್ವಿ. ಥ್ಯಾಂಕ್ ಯು ವೆರಿ ಮಚ್. ಇನ್ನು ನೆಕ್ಸ್ಟ್ ಕ್ಲಾಸ್ ಒಳಗೆ ಏನು ಮಾಡೋಣ ಅಂದ್ರೆ ಒಂದಿಷ್ಟು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ, ಸೊ ದಟ್ ನಾವು ಓದಿದ್ದು ಕರೆಕ್ಟ್ ತಪ್ಪು ಅಂತೇಳಿ ನಿಮಗೊಂದು ಟ್ರ್ಯಾಕ್ ಮಾಡ್ಕೊಳಕ್ಕೆ ಯೂಸ್ ಆಗುತ್ತೆ. ಥ್ಯಾಂಕ್ ಯು.